ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಹಿಂದೆ ನಾನು ಸಾಕಷ್ಟು ಒಂದು ಹಸ್ತರೇಖೆಯ ಮೇಲೆ ಒಂದು ವಿಡಿಯೋಗಳನ್ನ ಮಾಡಿದೆ. ಅಂದರೆ ಯಾವ ಒಂದು ಹಸ್ತರೇಖೆನ ನಿಮಗೆ ಏನೇನು ಅದೃಷ್ಟ ಕೊಡುತ್ತೆ ಇಂಥ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಹಸ್ತರೇಖೆಯ ಪ್ರಕಾರ ನಿಮ್ಮ ಆಯಸ್ಸನ್ನು ಹೇಗೆ ತಿಳ್ಕೊಬೋದು, ಅಂದರೆ ಇದರ ಒಂದು ಸಂಕೇತ ಏನು ಅಂದರೆ ಈ ಒಂದು ಲೈಫ್ ಲೈನ್ ಅಂತ ಒಂದು ಲೈನ್ ಬರುತ್ತೆ, ಆ ರೇಖೆ ಬರುತ್ತೆ. ಇದರಿಂದ ನಿಮ್ಮ ಒಂದು ಸಂಕೇತ ಅಂದರೆ ಇದರ ಒಂದು ಪ್ರಕಾರ ನಿಮ್ಮ ಒಂದು ಆಯುಷು ಎಷ್ಟಿರುತ್ತೆ ಎಲ್ಲವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ನೋಡೋದು, ಯಾವ್ಯಾವ ರೇಖೆಗಳು ಇದಕ್ಕೆ ಮ್ಯಾಚ್ ಆಗುತ್ತೆ ಎಲ್ಲ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಆದಷ್ಟು ಈ ವಿಡಿಯೋನ ನೀವು ಪೂರ್ತಿ ನೋಡೋದನ್ನ ನೀವು ಮರಿಬೇಡಿ. ಗೆಳೆಯರೆ, ನಿಮಗೆ ಮೊದಲನೇದಾಗಿ ಯಾವ್ಯಾವ ರೇಖೆ ನಿಮಗೆ ಏನೇನೋ ಹೇಳುತ್ತೆ ಅಂತ ಹೇಳ್ತೀನಿ. ಇದನ್ನು ನೀವು ನೋಡೋದಕ್ಕಿಂತ ಮುಂಚೆ ಒಂದು ವಿಷಯ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಹುಡುಗರು ವಿಶೇಷವಾಗಿ ರೈಟ್ ಹ್ಯಾಂಡ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ, ಹಾಗೆ ಹುಡುಗಿರು ಅಥವಾ ಹೆಂಗಸರು ಲೆಫ್ಟ್ ಹ್ಯಾಂಡ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದಕ್ಕೆ ಗೆಳೆಯರೆ, ಇದರಲ್ಲಿ ನೀವು ಫಸ್ಟ್ ಲೈನ್ ಇಲ್ಲಿ ಮೇಲೆ ನೋಡ್ತಿದ್ದೀರಲ್ಲ, ಇದನ್ನು ಹಾರ್ಟ್ ಲೈನ್ ಅಂತ ಹೇಳಲಾಗುತ್ತೆ. ಇನ್ನು ಎರಡನೇದಾಗಿ ನಿಮಗೆ ಸೆಕೆಂಡ್ ಲೈನ್ ಬರುತ್ತಲ್ಲ, ಇದನ್ನು ನಿಮಗೆ ಮೈಂಡ್ ಲೈನ್ ಅಂತ ಹೇಳಲಾಗುತ್ತೆ. ಇನ್ನು ಕೊನೆಯದಾಗಿ ನಿಮಗೆ ಥರ್ಡ್ ಲೈನ್, ಈ ಒಂದು ಲೈನ್ ಏನಿದೆ ಇದನ್ನು ಲೈಫ್ ಲೈನ್ ಅಥವಾ ನಿಮಗೆ ಜೀವನ ಒಂದು ರೇಖೆ ಅಂತ ಹೇಳ್ಬೋದು. ನಿಮ್ಮ ಆಯುಷು ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಇದು ಒಂದು ಮೇನ್ ಲೈನ್ ಅಂತಲೇ ಹೇಳ್ಬೋದು. ಈ ಒಂದು ಲೈಫ್ ಲೈನ್ ಏನಿದೆ ಇದು ಮೇನ್ ಆದಂಥ ಒಂದು ರೇಖೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಸರ್ಕಲ್ ಮಾಡಿದ್ದೀನಲ್ಲ ನಿಮಗೆ, ಈ ಒಂದು ಜಾಗನ ವಿಶೇಷವಾಗಿ ಶುಕ್ರ ಪರ್ವತ ಅಂತ ಹೇಳಲಾಗುತ್ತೆ. ಹಾಗೆ ಈ ಒಂದು ಜಾಗ ಕೂಡ ನಿಮಗೆ ನಿಮ್ಮ ಆಯುಷನ್ನು ಕಂಡುಹಿಡಿಯಲು ಸಾಕಷ್ಟು ಒಂದು ಹೆಲ್ಪ್ ಮಾಡುತ್ತೆ. ಅದನ್ನು ಮುಂದೆ ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಇದು ಕೂಡ ಒಂದು ವಿಶೇಷವಾದಂಥ ಒಂದು ಚಿಹ್ನೆ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇದಾಗಿ ನಿಮಗೆ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ನಿಮಗೆ ಇಲ್ಲಿ ಶುಕ್ರ ಪರ್ವತ ಅಂತ ಹೇಳಿದೆ ಅಲ್ಲಿವರೆಗೂ ನಿಮಗೆ ಸರ್ಕಲ್ ಆದರೆ ಈ ಒಂದು ಹಾರ್ಟ್ ಲೈನ್ ಅಂದರೆ ಈ ಒಂದು ಲೈಫ್ ಲೈನ್ ಏನಿದೆ ಅದು ಕ್ಲೀನಾಗಿ ಇಲ್ಲಿ ಸರ್ಕಲ್ ಈ ರೀತಿಯಾಗಿ ನಿಮಗೆ ಸರ್ಕಲ್ ಥರ ಆದರೆ ಇದು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ನಿಮ್ಮ ಆಯುಷು ತುಂಬಾ ಒಂದು ಚೆನ್ನಾಗಿದೆ, ನೀವು ಆರಾಮಾಗಿ ಒಂದು 70 ರಿಂದ 80 ವರ್ಷದವರೆಗೂ ಬದುಕ್ತೀರಾ ಅಂತಲೇ ಹೇಳ್ಬೋದು ಈ ರೀತಿ ಇದ್ದರೆ. ಇನ್ನು ಒಂದು ವಿಷಯ ನೆನ್ಪಿಟ್ಕೊಬೇಕೇನಪ್ಪ ಅಂದರೆ ಇದು ಸ್ಪಷ್ಟವಾಗಿರಬೇಕು, ಇಲ್ಲ ಇನ್ನು ಅಂದರೆ ಕ್ಲೀನ್ ಆಗಿರಬೇಕು. ಆ ಕಡೆ ಏನಾದರೂ ಕಟ್ ಆಗಿರೋದು ಅಥವಾ ಇನ್ನೊಂದು ಲೈನ್ಗೆ ಜಾಯ್ನ್ ಆಗಿರೋದು ಈ ರೀತಿ ಇದ್ದರೆ ಸ್ವಲ್ಪ ಒಂದು ಏನಾದರೂ ಒಂದು ಅಡೆಚಡೆ ಇರುತ್ತೆ. ಕ್ಲೀನ್ ಆಗಿದ್ರೆ ನಿಮಗೆ ಆರಾಮಾಗಿ ನಿಮಗೆ ಆಯುಷು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಎರಡನೇದಾಗಿ ನಿಮಗೆ ಈ ರೀತಿಯಾಗಿ ಅಂದರೆ ಶುಕ್ರ ಪರ್ವತ ಏನಿದೆ ಅದಕ್ಕೆ ತುಂಬಾ ಒಂದು ಕ್ಲೋಸ್ ಆಗಿ ನಿಮಗೆ ಈ ಒಂದು ರೇಖೆ ನಿಮಗೆ ಬರ್ತಾ ಇದೆ. ಅಂದರೆ ಈ ರೀತಿಯಾಗಿ ನಿಮಗೆ ನಿಮ್ಮ ಆಯುಷು ಸ್ವಲ್ಪ ಕಮ್ಮಿನೇ ಇರುತ್ತೆ. ಈ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ, ಮುಂಚೆ ನಂಬರ್ 1 ಕಂಪೇರ್ ಮಾಡಿದ್ರೆ ಈ ಒಂದು ರೇಖೆಗೆ ಸ್ವಲ್ಪ ಕಮ್ಮಿನೇ ಇರುತ್ತೆ. ಆದರೆ ನೀವು ಒಂದೊಂದು ಕ್ಷಣನೂ ತುಂಬಾ ಒಂದು ಎಂಜಾಯ್ ಮಾಡಿಕೊಂಡು ಬದುಕ್ತೀರಾ ಅಂತ ಹೇಳ್ಬೋದು. ಅಂದರೆ ತುಂಬ ಒಂದು ಎಂಜಾಯ್ ಮಾಡಿಕೊಂಡು ನಿಮಗೆ ಲೈಫ್ ಚಿಕ್ಕದು ಅಂತ ಅನ್ಸೋದೇ ಇಲ್ಲ. ಆ ರೀತಿಯಾಗಿ ನೀವು ತುಂಬಾ ಒಂದು ಎಂಜಾಯ್ ಮಾಡಿಕೊಂಡು ಈ ಒಂದು ಲೈಫ್ನ ಕಳೀತೀರಾ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಶುಕ್ರ ಪರ್ವತ ಏನಿದೆ ಇಲ್ಲಿ ಈ ರೀತಿಯಾಗಿ ನಿಮಗೆ ಲೈನ್ ಈ ಥರ ಇರುತ್ತೆ. ಇವಾಗ ಇಮೇಜಲ್ಲಿ ತೋರಿಸ್ತೀನಲ್ಲ ಈ ರೀತಿಯಾಗಿ ಬಂದಿರುತ್ತೆ. ಈ ಒಂದು ಲೈನ್ ಏನಾಗುತ್ತೆ ಅಂದರೆ ಇದಕ್ಕಿದ್ದಂಗೆ ಏನಾಗುತ್ತೆ ಅಂದರೆ ಬರ್ತಾ ಏನಾಗುತ್ತೆ ಅಂದರೆ ಇದು ಈ ಒಂದು ಹಾರ್ಟ್ ಲೈನ್ಗೆ ಈ ರೀತಿಯಾಗಿ ಪಾಸ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಅಂದರೆ ಹಾರ್ಟ್ ಲೈನ್ ಲೈಫ್ ಲೈನ್ಗೆ ಈ ರೀತಿಯಾಗಿ ಪಾಸ್ ಆಗುತ್ತೆ. ಈ ರೀತಿಯಾಗಿ ಪಾಸ್ ಆದರೆ ನಿಮಗೆ ಏನರ್ಥ ನೀವು ಕೇಳ್ಬೋದು, ನಮಗೆ ನಮ್ಮ ಲೈಫಲ್ಲಿ ಹೆಂಗೆ ಇದ್ರೂ ಕೂಡ ಏನಾದರೂ ಒಂದು ಅನಾಹುತಗಳಾಗಿರುತ್ತೆ ಚಿಕ್ಕದು.
ಅಥವಾ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಅಥವಾ ಚಿಕ್ಕ ಚಿಕ್ಕ ಆಕ್ಸಿಡೆಂಟ್ಗಳಾಗಿರುತ್ತೆ. ಇಂಥ ಒಂದು ವಿಷಯಗಳನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತ ಕೇಳ್ಬೋದು. ಅದು ಈ ಒಂದು ರೇಖೆಯಿಂದ ಕಂಡುಹಿಡಿಬೋದು. ಅಂದರೆ ಈ ಒಂದು ಲೈನಲ್ಲಿ ನಿಮಗೆ ಅಡ್ಡ ಬಂದಿರುತ್ತೆ, ಅಂದರೆ ಈ ಥರ ಕಟ್ಕಟ್ಟಾಗಿರುತ್ತಲ್ಲ, ಈ ರೀತಿಯಾಗಿ ನೀವು ಏನು ಮಾಡ್ಕೊಬೇಕು ಅಂದರೆ ನಿಮಗೆ ಮೇಲಿಂದ ಕೆಳಗೆ, ಅಂದರೆ ಮೇಲಿಂದ ನಿಮಗೆ ಈ ರೀತಿಯಾಗಿ ಫಸ್ಟ್ ಲೈನ್ ಇದೆ ನೋಡಿ, ಮೇಲಿಂದ ಅಂದರೆ ಹಾರ್ಟ್ ಲೈನ್ ಪಕ್ಕದಲ್ಲಿ ಕ್ಲೋಸ್ ಆಗಿರೋವಂಥ ಲೈನ್ ಫಸ್ಟ್ ಲೈನ್ ಇದೆಯಲ್ಲ, ಇದು ನಿಮಗೆ ತುಂಬ ಕ್ಲೋಸ್ ಆಗಿದ್ದರೆ ನಿಮಗೆ ಒಂದು 20 ವರ್ಷದೊಳಗಡೆ ನಿಮಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ, ಅಥವಾ ಏನಾದರೂ ಒಂದು ಚಿಕ್ಕ ಒಂದು ಆಕ್ಸಿಡೆಂಟ್ಗಳಾಗ್ಬೋದು. ಇಂಥ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಇದು ಒಂದು ಸಂಕೇತ ಅಂತ ಹೇಳ್ಬೋದು. ಇನ್ನು ಕೆಳಗಡೆಯಿಂದ ಮೇಲೋದ್ರೆ, ಅಂದರೆ ಕೆಳಗಡೆ ಬಾಟಮಿಂದ ನೀವು ಸ್ವಲ್ಪ ಮೇಲೋದಾಗ, ಅಲ್ಲಿಂದ ನಿಮಗೆ ಫಸ್ಟ್ ಲೈನ್ ಬಂದಾಗ ನಿಮಗೆ ತುಂಬ ಒಂದು ಲೇಟಾಗಿ, ಅಂದರೆ ಒಂದು 60 ವರ್ಷ ಟೈಮಲ್ಲಿ ಅಥವಾ 70 ವರ್ಷ ಟೈಮಲ್ಲಿ ನಿಮ್ಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳಾಗುತ್ತೆ. ಈ ರೀತಿಯಾಗಿ ನಿಮಗೆ ಆಗ್ಬೋದು. ಅಂದರೆ ನೀವು ಅರ್ಥ ಮಾಡ್ಕೊಬೇಕೇನಂದರೆ, ಮೇಲಿಂದ ಕೆಳಗಡೆ ನೀವೇ ಎಷ್ಟು ಒಂದು ರೇಖೆಗಳು ಬರುತ್ತೋ ಅದರ ಒಂದು ಡಿವೈಡ್ ಮಾಡ್ಕೊಳ್ಳಿ ನೀವೇ. ಅಷ್ಟು ಒಂದು ವರ್ಷದಲ್ಲಿ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ಗಳಾಗ್ಬೋದು ಅಂತ ನೀವು ಅಂದ್ಕೊಬೋದು. ಇನ್ನು ನಾಲ್ಕನೇದಾಗಿ ನಿಮಗೆ ಈ ರೀತಿಯಾಗಿ ನಿಮಗೆ ಈ ಒಂದು ಇಮೇಜಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ನಿಮಗೆ ಕಟ್ಟಾಗಿದ್ರೆ ಈ ಒಂದು ಲೈಫ್ ಲೈನ್ ಏನಪ್ಪ ಅಂದರೆ, ನಿಮಗೆ ಏನಾದರೂ ಒಂದು ಅಂದರೆ ಈ ರೀತಿಯಾಗಿ ಅರ್ಧಕ್ಕೆ ಕಟ್ಟಾಗಿದ್ರೆ ನಿಮಗೆ ತುಂಬಾ ಒಂದು ಪ್ರಾಬ್ಲಮ್ ಇರುತ್ತೆ. ನಿಮ್ಗೆ ಏನಾದರೂ ಒಂದು ಹೆಲ್ತ್ ಇಶ್ಯೂ ಇರ್ಬೋದು, ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ನಿಮಗೆ ಈ ಒಂದು ಸಮಯದಲ್ಲಿ. ಅಂದರೆ ಬೇಗನೆ ನಿಮಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಆ ಒಂದು ಆರೋಗ್ಯ ಸಮಸ್ಯೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಕೆಟ್ಟ ಬದಲಾವಣೆಗಳಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಅಂದರೆ ಅದು ಇಲ್ಲ ಅಂದರೆ ನಿಮ್ಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳಾಗೋದು, ಈ ರೀತಿಗೆ ಏನಾದರೂ ಒಂದು ಪ್ರಾಬ್ಲಮ್ಗಳು ನಿಮಗೆ ಈ ರೀತಿಗೆ ನಿಮಗೆ ರೇಖೆ ಇದ್ದರೆ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಐದನೇದಾಗಿ ನಿಮಗೆ ಈ ರೀತಿಗೆ ಟ್ರಯಾಂಗಲ್ ಆದರೆ, ಈ ರೀತಿ ನೀವು ಇಮೇಜಲ್ಲಿ ನೋಡ್ತಿರಲ್ಲ, ಈ ರೀತಿಯಾಗಿ ನಿಮಗೆ ಈ ಒಂದು ಲೈಫ್ ಲೈನಿಂದ ಒಂದು 2-3 ಲೈನ್ ಪಾಸ್ ಆಗಿ ಟ್ರಯಾಂಗಲ್ ಥರ ಫಾರ್ಮ್ ಆದರೆ, ಇದು ನಿಮಗೆ ತುಂಬಾ ಒಂದು ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆ ಈ ಒಂದು ಟ್ರಯಾಂಗಲಿಂದ ನಿಮಗೆ ಈ ಒಂದು ತುಂಬ ಒಂದು ಒಳ್ಳೆಯ ಒಂದು ಧನಲಾಭ ಆಗುತ್ತೆ. ನಿಮಗೆ ಜೀವನ ಪೂರ್ತಿ ನಿಮಗೆ ಧನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆಗಳು ನಿಮಗೆ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಆರನೇದಾಗಿ ನಿಮಗೆ ಈ ಒಂದು ಲೈಫ್ ಲೈನ್ ಹತ್ರಕ್ಕೆ ಎಂಡಲ್ಲಿ ನಿಮಗೆ ಈ ರೀತಿಯಾಗಿ ಮೀನಿನ ಆಕಾರ, ಅಂದರೆ ಇಲ್ಲಿ ಇಮೇಜಲ್ಲಿ ನೋಡ್ತಿದ್ದೀರಾ, ಈ ರೀತಿಯಾಗಿ ಮೀನಿನ ಆಕಾರ ನಿಮ್ಗೆ ಏನಾದರೂ ಆಗಿದೆ ಅಂತಂದರೆ, ಇದು ನಿಮಗೆ ಆಕಸ್ಮಿಕ ಧನಲಾಭ. ಅಂದರೆ ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸಿಚುವೇಶನ್ ಬರುತ್ತೆ ನಿಮಗೆ, ಈ ಒಂದು ಸಿಚುವೇಶನಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಒಂದು ಧನಲಾಭ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಯಾವ ಒಂದು ಜಾಗದಲ್ಲಿ ನೀವು ಹಣನ ಎಕ್ಸ್ಪೆಕ್ಟ್ ಮಾಡಿರಲ್ವೋ ಆ ಒಂದು ಜಾಗದಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಏಳನೇದಾಗಿ ನೀವು ಈ ರೀತಿಗೆ ನಿಮಗೆ ಈ ಒಂದು ಲೈಫ್ ಲೈನ್ ಹತ್ರ 2 ಲೈನ್ ಆ ಕಡೆ ಒಂದು ಈ ಕಡೆ ಒಂದು ಹೋಯ್ತು, ಅಥವಾ ಒಳಗಡೆ ಒಂದು, ಅಂದರೆ ಈ ಒಳಗಡೆ ಅಂದರೆ ಈ ಒಂದು ಶುಕ್ರ ಪರ್ವತ ಏನಿದೆ ಆ ಒಂದು ಸೈಡಲ್ಲಿ ಒಂದಿದ್ದರೆ, ಇದು ನಿಮಗೆ ಏನಾದರೂ ಒಂದು ಹೊರ ದೇಶಕ್ಕೆ ಹೋಗ್ತೀರಾ, ಹಾಗೆ ನೀವು ಏನಾದರೂ ಟ್ರಿಪ್ ಮಾಡೋಕ್ಕೆ ಹೋಗಿರ್ತೀರಾ, ಅಥವಾ ಏನಾದರೂ ಒಂದು ಸಂಪಾದನೆ ಕೂಡ ಅಲ್ಲಿ ಮಾಡೋವಂಥ ಸಾಧ್ಯತೆಗಳಿರುತ್ತೆ. ಈ ರೀತಿಗೆ ಒಳಗಡೆ ಅಂದರೆ ಆಚೆಗಡೆ ಬಂದರೆ, ಆಚೆ ಅಂದರೆ ಈ ಒಂದು ಶುಕ್ರ ಒಂದು ಪರ್ವತದಿಂದ ಆಚೆ ಬಂದರೆ, ಇದು ಕೂಡ ನಿಮಗೆ ಅದೇ ಯೋಗಗಳು ಸಿಗುತ್ತೆ. ಆದರೆ ನಿಮಗೆ ಅಲ್ಲಿ ಸೆಟ್ಲ್ ಆಗುವಂಥ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ನೀವು ಫಾರಿನಲ್ಲಿ ಸೆಟ್ಲಾಗಿ ಒಳ್ಳೆಯ ಒಂದು ಕೆಲಸಗಳು ಅಥವಾ ಒಂದು ಬಿಸ್ನೆಸ್ ಮಾಡಿ ನೀವು ಒಳ್ಳೆಯ ಒಂದು ಪೊಸಿಷನ್ಗೆ ಆ ಒಂದು ವಿದೇಶದಲ್ಲಿ ನೀವು ಬರ್ತೀರಾ ಅಂತಲೇ ಹೇಳ್ಬೋದು. ಗೆಳೆಯರೆ, ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ರೇಖೆ ಯಾವ ರೀತಿ ಇದೆ ಅಂತ ನಮಗೆ ಈ ಒಂದು ನಂಬರ್ಸ್ ಹೇಳಿದೆ, ನಿಮಗೆ ಯಾವ ಒಂದು ನಂಬರ್ಸ್ ಪ್ರಕಾರ ನಿಮ್ಮ ಒಂದು ರೇಖೆ ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಯಾವ ಒಂದು ನಂಬರ್ ಅಂತ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸೋದನ್ನ ನಮಗೆ ಮರಿಬೇಡಿ. ಧನ್ಯವಾದಗಳು.